ನಾಳೆ ಪೂಜೆಗೆ ಬೇಕಾಗಿದ್ದ ಎಲ್ಲ ಐಟಮ್ಸ್ನು ಲಿಸ್ಟ್ ಮಾಡ್ಕೊಂಡು ನಾನು ನಮ್ಮ ಯಜಮಾನ್ರು ಹೊರಟು. ಈಗಲೂ ಲಿಸ್ಟ್ ಮಾಡ್ಕೊತೀರಾ, ಫೋನಲ್ಲೇ ನೋಟ್ ಮಾಡ್ಕೋಬೋದಲ್ಲ ಅಂತ ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ, ನಮಗಿದೆ ಕಂಫರ್ಟಬಲ್ ಅನ್ಸುತ್ತೆ, ಹಾಗಾಗಿ ನಾವು ಇದನ್ನೇ ಕ್ಯಾರಿ ಔಟ್ ಮಾಡ್ತಾ ಇದ್ದೀವಿ. ಅಲ್ಲಿಂದ ನಾವು ಹೊರಟಿ ಫಸ್ಟ್ ಬಂದಿದ್ದು ಗ್ರಂಥಿಗೆ ಅಂಗಡಿಗೆ. ನಂಗೆ ಅದೇನೋ ಗೊತ್ತಿಲ್ಲ, ಪೂಜೆಗೆ ಬಾಳೆ ಚಿಪ್ಪು ನೀಟಾಗಿರ್ಬೇಕು. ಪಾಪ ಅಂಕಲ್ಲು ನಾನು ಯಾವ ಚಿಪ್ ಹೇಳ್ತೀನೋ ಅದೇ ಚಿಪ್ಪನ್ನ ನೀಟಾಗಿ ಕಟ್ ಮಾಡ್ಬಿಟ್ಟು ಕೊಡ್ತಾ ಇದ್ರು. ಆ್ಯಂಡ್ ಈ ಕಡೆ ನಮ್ಮ ಮನೆಯವರು ಪೂಜೆಗೆ ಬೇಕಾಗಿರೋ ಬೇಸಿಕ್ ಐಟಮ್ಸು, ಕಡ್ಡಿ, ಕರ್ಪೂರ, ಎಲೆ, ಅಡಿಕೆ ಇದನ್ನೆಲ್ಲ ತಗೊಂಡು ಬಿಲ್ ಹಾಕಿಸ್ತಾ ಇದ್ರು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಮನೆಯವರು ಏನೇನು ಐಟಮ್ಸ್ ತಗೊಂಡಿದ್ದೀನಿ ಅಂತ ಅಲ್ಲೇ ಟಿಕ್ ಕೂಡ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಗಾಡಿ ಮೇಲೆ ಮಲ್ಲಿಗೆ ಹೂವು, ಮಳ್ಳೆ ಹೂವು ಮಾರ್ತಾ ಇದ್ರು. ನಾವು ಮಲ್ಲಿಗೆ ಹೂವು ತಗೊಂಡು ನೆಕ್ಸ್ಟ್ ಬಂದಿದ್ದೆ ಬಟ್ಟೆ ಅಂಗಡಿಗೆ. ನಾಳೆ ನಾವು ಗಂಗಮ್ಮನ್ ಮಾಡ್ತಾ ಇದೀವಿ, ಅದಕ್ಕೆ ಒಂದು ಸೀರೆ ತಗೋಬರೋಣ ಅಂತ ಅಲ್ಲಿಗೆ ಹೋಗಿತ್ತು. ನಾವು ನೋಡ್ತಿದ್ದ ಬಜೆಟ್ ಅಲ್ಲಿ ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ. ಇದ್ದಿದ್ರಲ್ಲಿ ನಮ್ಗೆ ಈ ಸೀರೆ ಇಷ್ಟ ಆಯ್ತು. ಕೊನೆಗೆ ಇದನ್ನೇ ನಾವು ಫೈನಲ್ ಮಾಡ್ಕೊಂಡು ಇದ್ರ ಜೊತೆ ಒಂದು ಗ್ರೀನ್ ಕಲರ್ ಬ್ಲೌಸ್ ಪೀಸ್ ನ ತಗೊಂಡು ನಾವು ಅಲ್ಲಿಂದ ನೆಕ್ಸ್ಟ್ ಹೊರಟಿದ್ದು ಹೂವಿನ ಅಂಗಡಿಗೆ. ಹೂವಿನ ಅಂಗಡಿಲೆ ನಾಳೆಗೆ ಆರ್ತಿಗೆ ಬೇಕಾಗಿದ್ದ ಬೇವಿನ ಸೊಪ್ಪು ಸಿಕ್ತು. ಬೇವಿನ ಸೊಪ್ಪು, ಹೂವು ಎರಡೂ ತಗೊಂಡು ಮನೆ ಕಡೆ ಬಂದು ಶಾಪಿಂಗ್ ಕತೆ ಏನೋ ಮುಗೀತು, ಆದ್ರೆ ದೇವ್ರ ಮನೆ ಕೆಲಸ ಇನ್ನೂ ಬಾಕಿ ಇದೆ. ಶಾಪಿಂಗ್ ಹೋಗೋಕ್ಕೂ ಮುಂಚೆನೆ ಅರ್ಧ ದೇವ್ರ ಸಾಮಾನ ತೊಳೆದಿದ್ದೆ, ಇನ್ನೊಂದು ಸ್ವಲ್ಪ ಬಾಕಿ ಉಳಿಸಿದ್ದೆ. ಅಲ್ಲಿಂದ ಬಂದು ಇನ್ನು ಮಿಕ್ಕಿದ ಐಟಮ್ಸ್ನೆಲ್ಲ ತೊಳೆದು ಒರೆಸಿ ಇಟ್ಬಿಟ್ಟೆ. ಅದಕ್ಕೆ ಇವತ್ತೇನೆ ದೇವ್ರ ಮನೆನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬೋಣ ಅಂತ ಮಾಡ್ಕೊತಾ ಇದ್ದೆ. ನಾನು ಅನ್ಕೊಂಡಂಗೆ ನನ್ನ ಮಗಳು ಎಲ್ಲಿ ಬಿಡಬೇಕು, ಅವಳು ಬಂದು ದೇವ್ರ ಮನೇಲಿ ಕುತ್ಕೊಂಡ್ಬಿಟ್ಟಿದ್ಲು. ಆ್ಯಂಡ್ ಈ ಕಡೆ ನಮ್ಮತ್ತೆ ದೇವರಿಗೆಲ್ಲ ಬೊಟ್ಟು ಬಂಡಾರ ಇಟ್ಕೊಂಡು ಬರ್ತಾ ಇದ್ರು. ನಾಳೆ ನಾವು ಗಂಗಮ್ಮನ ಹೇಗೆ ಮಾಡ್ತೀವಿ ಅಂತ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.